ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಫ್ರೆಂಡ್ಸ್. ಅಂದರೆ 7ನೇ ತಾರೀಕಿಂದು ಇಲ್ಲೇನಾಗುತ್ತೆ ಅಂದರೆ ಭಾಗ್ಯ ಫೈಲ್ ಕೊಡೋಕ್ಕೆ ಆದಿಯವರ ಆಫೀಸ್ ಹತ್ರ ಬಂದಿದ್ದಾಗ ಸೆಕ್ಯೂರಿಟಿ ಒಳಗಡೆ ಬಿಡೋದೇ ಇಲ್ಲ ಭಾಗ್ಯನ. ಸರಿ ಅಣ್ಣ ಆಯಿತು, ನನ್ನ ಒಳಗಡೆ ಬಿಡಬೇಡಿ, ಅವರು ಭಾಗ್ಯ ಎಷ್ಟೇ ಕೇಳ್ಕೊತಾರೆ, ಆದಿಯವ್ರು ನಮ್ಮ ರಿಲೇಷನು, ನನ್ನ ಹತ್ರ ಅವ್ರ ಫೋನ್ ನಂಬರ್ ಇದೆ ಅಂತೆಲ್ಲನೂ. ಆದರೂ ಸೆಕ್ಯೂರಿಟಿ ನಂಬಲ್ಲ. ಇಲ್ಲಮ್ಮ ನಿಮ್ಗೆ ಹೇಳ್ಕೊಂಬಂದವ್ರಿಗೆಲ್ಲ ಬಿಟ್ಟರೆ ನನ್ನ ಕೆಲಸ ಹೋಗುತ್ತೆ, ನಾನು ಬಿಡಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಅಣ್ಣ, ಒಂದು ಕೆಲಸ ಮಾಡಿ ಈ ಫೈಲ್ನ ಆದಿಯವ್ರಿಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಆ ಫೈಲ್ನ ಸೆಕ್ಯೂರಿಟಿ ಕೈ ಕೊಟ್ಟಿರ್ತಾರೆ. ಆ ಯಪ್ಪ ಏನು ಮಾಡ್ತಾರೆ, ಆ ಫೈಲ್ನ ಅಲ್ಲಿ ಒಂದು ಟೇಬಲ್ ಮೇಲೆ ಬಿಸಾಕ್ತಾರೆ ಸೆಕ್ಯೂರಿಟಿ. ಬಿಸಾಕ್ದಾಗ ಇವು ಭಾಗ್ಯ ಏನು ಮಾಡ್ತಾಳೆ, ಪೂಜಾಗೆ ಫೋನ್ ಮಾಡ್ತೀನಿ, ಸ್ವೀಟ್ ತಂದುಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಪೂಜಾಗೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಎತ್ಕೊಂಡು ಫೋನ್ ಮಾಡ್ತಾಳೆ. ಫೋನ್ ರಿಸೀವ್ ಮಾಡಲ್ಲ ಪೂಜಾ. ಸರಿ ಅಂದ್ಬಿಟ್ಟು ಇದೇನು ಫೋನ್ ರಿಸೀವ್ ಮಾಡ್ತಿಲ್ಲ ಪೂಜಾ, ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಹಿಂಗೆ ತಿರುಗ್ತಾಳೆ. ಅಷ್ಟರಲ್ಲಿ ಈ ಸೆಕ್ಯೂರಿಟಿ ಏನು ಮಾಡ್ತಾರೆ, ಆ ಫೈಲ್ನ ಇವರು ಬಿಸಾಕ್ಬಿಡು ಅಂತ ಹೇಳ್ಬಿಟ್ಟು ಒಬ್ಬರು ಹೆಂಗಸ್ರ ಕೈಲಿ ಕೊಡ್ತಾರೆ, ಇದನ್ನು ಬಿಸಾಕ್ಬಿಡಮ್ಮ ಅಂತ ಹೇಳ್ಬಿಟ್ಟು. ಅದನ್ನು ಭಾಗ್ಯ ಸಡನ್ನಾಗಿ ತಿರುಗಿಸಿ ನೋಡ್ತಾಳೆ. ನೋಡ್ಬಿಟ್ಟು ಆ ಅಮ್ಮ ಫೈಲ್ ತೊಗೊಂಡೋಗ್ತಾ ಇರ್ತಾರಲ್ಲ, ಅವಾಗ ಅಕ್ಕ ಒಂದು ನಿಮಿಷ ಇರಿ ಅಂದಾಗ ಹೇಳಿ ಮೇಡಮ್ ಅಂತಾರೆ ಅಯ್ಯಮ್ಮ. ಅವಾಗ ಅಕ್ಕ ಈ ಫೈಲ್ನ ಯಾರು ಕೊಟ್ಟಿದ್ದು ಅಂದಾಗ ಈ ಫೈಲ್ನ ಸೆಕ್ಯೂರಿಟಿ ಅಣ್ಣ ಬಿಸಾಕ ಕೊಟ್ಟವ್ರೆ, ಬಿಸಾಕಕ್ಕೆ ತಗೋಯ್ತಾ ಇದ್ದೀನಿ ಅಂತ ಅಯ್ಯಮ್ಮ ಹೇಳ್ತಾರೆ. ಅಕ್ಕ ಅದು ತುಂಬ ಇಂಪಾರ್ಟೆಂಟ್ ಫೈಲ್ ಕೊಡಿ, ನಾನು ಆದಿಯವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಅಂದಾಗ ಸರಿ ತಗೊಳ್ಳಿ ಮೇಡಮ್ ಅಂತ ಅಯ್ಯಮ್ಮ ಕೊಡ್ತಾರೆ. ಸರಿ ಭಾಗ್ಯ ಫೈಲ್ ತೊಗೊಂಡು ಕೈಲಿ, ಅಣ್ಣ ನನ್ನನ್ನು ಒಳಗಡೆ ಬಿಡಿ, ನಾನು ಈ ಫೈಲ್ನ ಆದಿಯವ್ರು ಕೊಡಲೇಬೇಕು, ಇದು ಇಂಪಾರ್ಟೆಂಟ್ ಫೈಲು ಅಂತ ಅಂದ್ಬಿಟ್ಟು ಕೇಳ್ತಾರೆ ಮತ್ತೆ ಭಾಗ್ಯ. ಅವ್ರು ಸೆಕ್ಯೂರಿಟಿ ಬಿಡೋದೇ ಇಲ್ಲ. ಅವಾಗ ಭಾಗ್ಯಂಗೆ ಸಿಟ್ಟು ಬಂದ್ಬಿಟ್ಟು ಅಣ್ಣ ನೀವೇನು ಮಾಡ್ಕೊತೀರ ಮಾಡ್ಕೊಳ್ಳಿ, ಈ ಫೈಲ್ ತೊಗೊಂಡೋಗಿ ನಾನು ಆದಿಯವ್ರ ಕೈ ಕೊಡ್ತೀನಿ, ನಾನು ಹೋಗ್ತೀನಿ ಇಂದಾಗ ಮೇಡಮ್ ಬೇಡ 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 ನಿಂತ್ಕೊಳ್ಳಿ ಅಂತ ಸೆಕ್ಯೂರಿಟಿ ಹೇಳಿದ್ರು ಭಾಗ್ಯ ಕೇಳಲ್ಲ, ನುಕ್ಕೊಂಡು ಒಳಗಡೆ ಬಂದೇ ಬಿಡ್ತಾರೆ ಭಾಗ್ಯ. ಬಂದಿದ ತಕ್ಷಣ ಅಲ್ಲಿ ನಿಂತಿರ್ತಾರೆ ಆದಿಯವರು. ಈ ಕಡೆ ಏನಾಗುತ್ತೆ, ತಾಂಡವು ಈ ಫೈಲ್ ಮಿಸ್ ಮಾಡಿರ್ತಾರಲ್ಲ, ಅವರೆಲ್ಲ ಪ್ರಾಜೆಕ್ಟ್ ಬಂದಿರ್ತಾರಲ್ಲ ಕ್ಲೈಂಟ್ಸು, ಅವರು ಎಲ್ಲ ಆ ಫೈಲ್ ಇಲ್ಲ ಅಂದರೆ ಪ್ರಾಜೆಕ್ಟ್ ಓಕೆ ಆಗಲ್ಲ, ಸಾರಿ ಏನು ಇಂಪಾರ್ಟೆಂಟ್ ಫೈಲ್ ಇರೋದ್ರ ಇಲ್ಲ ನಿಮ್ಮ ಹತ್ರ ಅಂದ್ಬಿಟ್ಟು ಆದಿ ಫ್ರೆಂಡ್ ಒಬ್ರು ಮನೋಜ್ ಅಂತಿರ್ತಾರೆ. ಅವರು ಅಲ್ಲ ಆದಿಯವರೇ, ಇದು ಇಂಪಾರ್ಟೆಂಟ್ ಫೈಲ್ ಅಲ್ವಾ, ಆ ಫೈಲ್ನೇ ನೀವು ಇಂಥ ಮೀಟಿಂಗ್ ಮಿಸ್ ಮಾಡಿ ಬಂದಿದ್ರೆ ಎಷ್ಟು ಕಷ್ಟ ಹೇಳಿ. ಇಲ್ಲ ನಮಗೆ ಆ ಫೈಲ್ ಇಲ್ಲ ಅಂದರೆ ಪ್ರಾಜೆಕ್ಟ್ ನಾವು ಓಕೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಆ ಮನೋಜು ಆಗಲ್ಲ ಅಂತಾರೆ. ಮತ್ತು ಇನ್ನೂ ಇಬ್ಬರು ಇರ್ತಾರಲ್ಲ ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ಅಂದ್ಬಿಡ್ತಾರೆ. ಅವಾಗ ಆದಿ ತಾಂಡವ್ ನೀವು ಎಂಥ ಕೆಲಸ ಮಾಡಿದ್ರ ಬ್ರದರ್, ಆ ಫೈಲ್ ಇವಾಗ ಎಲ್ಲಿ ಮಿಸ್ ಆಯಿತೋ ಗೊತ್ತಿಲ್ಲ, ಏನು ಮಾಡೋದು, ಈಗ ಫೈಲ್ ಇದ್ದರೆ ಮಾತ್ರ ಈ ಪ್ರಾಜೆಕ್ಟ್ ಓಕೆ ಆಗೋದು, ಏನು ಮಾಡೋದೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಆದಿ ಈ ಕಡೆ ತಿರುಗಿ ನೋಡ್ತಿರ್ತಾರೆ. ಭಾಗ್ಯ ನಿಂತಿರ್ತಾರೆ. ಓ ಭಾಗ್ಯ ನೀವಿಲ್ಲಿ ಅಂತ ಅಂದ್ಬಿಡ್ತಂತಾರೆ. ಆವಾಗ ಆದಿ ಮುಂದೆ ಬಂದು ಏನು ಭಾಗ್ಯ ಅಂದಾಗ ಸರ್ ಇದು ಆದಿ ಸರ್ ಈ ಫೈಲು ಅಲ್ಲಿ ಬಿದ್ದಿತ್ತು ನಿಮ್ಮ ಮನೆ ಹತ್ರ, ಅದಕ್ಕೆ ತೊಗೊಂಡು ಬಂದೆ ಅಂತ. ಅಯ್ಯೋ ವೆರಿ ಥ್ಯಾಂಕ್ಸ್ ಭಾಗ್ಯ, ನಿಜವಾಗ್ಲೂ ಈ ಫೈಲ್ ಇಲ್ಲ ಅಂದರೆ ಇವತ್ತು ನನಗೆ ಪ್ರಾಜೆಕ್ಟ್ ಓಕೆನೇ ಆಗ್ತಿರ್ಲಿಲ್ಲ, ತುಂಬ 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 ಥ್ಯಾಂಕ್ಸ್ ಭಾಗ್ಯ, ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು ಅಂದಾಗ. ಹೌದಾ ಎಲ್ಲಿ ಸಿಕ್ತು ಅಂತ ಕೇಳ್ತಾರೆ. ಅದೇ ಸರ್ ನಿಮ್ಮ ಮನೆ ಹತ್ರ ಹೋಗಿದ್ದೆ, ಅವಾಗ ಅಲ್ಲಿ ಬೀಳಿಸ್ಬಿಟ್ಟು ಹೋಗ್ಬಿಟ್ಟಿದ್ರ ನೀವು, ಅದಕ್ಕೆ ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಭಾಗ್ಯ, ನಿಜವಾಗ್ಲೂ ಇವತ್ತು ನೀವು ಇದು ತುಂಬ ಹೆಲ್ಪ್ ಆಯಿತು ಅಂತ ಆದಿ ತುಂಬ ಹೊಗಳ್ತಿರ್ತಾರೆ ಭಾಗ್ಯನ. ಸರಿ ಅಂದ್ಬಿಟ್ಟು ಆ ಫೈಲ್ ತೊಗೊಂಬಂದಿದ ತಕ್ಷಣ ಇಲ್ಲಿ ಆದಿ ಫ್ರೆಂಡ್ ಮನೋಜ್ ಇರ್ತಾರಲ್ಲ ಅವ್ರ ಕೈ ಕೊಡ್ತಾರೆ. ಅವಾಗ ಅವರು ಆ ಫೈಲೆಲ್ಲ ನೋಡ್ಬಿಟ್ಟು ಓಕೆ ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಿದೆ, ಈ ಪ್ರಾಜೆಕ್ಟ್ ನಮ್ಗೆ ಓಕೆ ಆಗುತ್ತೆ, ಡೀಲ್ ಓಕೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ತಾಂಡವ್ ಆದಿ ಓಕೆ ಇದು ನಮ್ಮ ಪ್ರಾಜೆಕ್ಟ್ ಒಪ್ಪಿಗೆ ಆಗಿದೆ ಅಂತ ಅಂದ್ಬಿಟ್ಟು ಅವರೆಲ್ಲ ಪ್ರಾಜೆಕ್ಟ್ಗೆ ಒಪ್ಪಿಗೆ ಕೊಡ್ತಾರೆ. ಅವಾಗ ತಾಂಡವ್ ಮತ್ತು ಅದೇ ತುಂಬಾ ಖುಷಿ ಆಗ್ಬಿಡ್ತಾರೆ, ಫೈಲ್ ಇದ್ದಿದ್ದರಿಂದ ಈ ಪ್ರಾಜೆಕ್ಟ್ ಓಕೆ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಅವಾಗ ಥ್ಯಾಂಕ್ ಯು ವೆರಿ ಮಚ್ ಅಂದ್ಬಿಟ್ಟು ತಾಂಡವೆಲ್ಲ ಇದು ಮಾಡ್ತಿರ್ತಾರೆ ಆದಿ ಅವ್ರ ಫ್ರೆಂಡ್ಸ್ಗೆ. ಆಮೇಲೆ ಸರಿ ಅಂದ್ಬಿಟ್ಟು ಈ ತಾಂಡವ್ ಫೈಲ್ ಎತ್ಕೊಂಡು ಇವಳೆ ಬಂದ್ಬಿಟ್ಟು ಅವಳೆ ದೊಡ್ಡದಾಗಿ ತೋರ್ಸೋಕ್ಕೆ, ಯಾರ ಕೈಲಾರು ಕೊಟ್ಟು ಕಳ್ಸೋಕ್ಕಾಗ್ತಿರ್ಲಿಲ್ವಾ, ಇವಳು ಹೇಳಿದ್ದೀನಿ ಬರಬೇಡ ಅಂತ, ಆದರೂ ಬರ್ತಾಳೆ ಅಂತ ತಾಂಡವ್ ಮನಸಲ್ಲೇ ಬೈಕೊಂತಿರ್ತಾರೆ. ಅವಾಗ ಆದಿ ತಾಂಡವ್ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಅಂದಾಗ ತಾಂಡವ್ ನೋ ಬ್ರದರ್ ಏನಿಲ್ಲ ಅಂದಾಗ ಓಕೆ ಬ್ರದರ್ ಖುಷಿಯಾಗಿರಿ, ಪ್ರಾಜೆಕ್ಟ್ ಓಕೆ ಆಗಿದೆ ನಮಗೆ ಅಂತಂದ ಅದು ಹೇಳ್ತಾರೆ. ಎಸ್ ಬ್ರದರ್ ಅಂತ ತಾಂಡವ್ ಹೇಳ್ತಾರೆ. ಸರಿ ಆಯಿತು ಎಲ್ಲರೂ ಇವಾಗ ಟೈಮ್ ಆಗಿದೆ ಲಂಚ್ಗೆ ಹೋಗೋಣವಾ ಅಂತ ಅಂದ್ಬಿಟ್ಟು ಅದೇ ಕೇಳ್ತಾರೆ. ಓ ಎಸ್ ಅಂತ ಅಂದ್ಬಿಟ್ಟು ಅಂತಾರೆ ಎಲ್ಲರೂ. ಸರಿ ಅಂದ್ಬಿಟ್ಟು ಅಯ್ಯೋ ಭಾಗ್ಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿಲ್ವಲ್ಲ, ಪಾಪ ಅಷ್ಟು ದೂರದಿಂದ ನನಗೆ ಫೈಲ್ ತಂದು ಕೊಟ್ಟರು, ಈ ಪ್ರಾಜೆಕ್ಟ್ ಓಕೆ ಕಾರಣನೇ ಭಾಗ್ಯ, ಇವ್ರಿಗೆ ಥ್ಯಾಂಕ್ಸ್ ಹೇಳಿಲ್ವಲ್ಲ ನಾನು, ನೋಡೋಣ ಭಾಗ್ಯ ಇದ್ದಾರೇನೋ ಅಂದ್ಬಿಟ್ಟು ಹೊರಗಡೆ ಬರ್ತಾರೆ. ಸರಿ ಈ ಕಡೆ ಏನಾಗುತ್ತೆ, ಕನಿಕಾ ಮತ್ತು ಮೀನಾಕ್ಷಿ ಇಬ್ಬರು ಮಾತಾಡ್ಕೊಂಡು ನಿಂತಿರ್ತಾರೆ. ಇಷ್ಟೊತ್ತಿಗೆ ಅವಳು ಪೂಜಾ ಅವ್ರ ಅಕ್ಕ ಸ್ವೀಟ್ ತರಬೇಕಿತ್ತಲ್ವಾ ಕನಿಕಾ ಅಂತ ಮೀನಾಕ್ಷಿ ಕೇಳ್ತಾರೆ. ಯಾಕೆ ತರ್ತಾಳತ್ತೆ, ಅವಳು ಒಳಕ್ಕೆ ಬರಬಾರ್ದು, ಹಂಗೆ ಮಾಡಿ ಇವಳು ಪೂಜೆ ಕಾಯ್ಕೊಂಡು ಕೂತಿರ್ಬೇಕು, ನಮ್ಮ ಅಕ್ಕ ಸ್ವೀಟ್ ತರ್ತಾಳೆ ಅಂತ, ಅವಳು ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬರೋಂಗಿಲ್ಲ, ಆ ಥರ ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಅವಾಗ ಮೀನಾಕ್ಷಿ ಕೇಳ್ತಾರೆ ಏನು ಮಾಡಿದ್ಯಾ ಕನಿಕಾ ಅಂತ ಹೇಳ್ಬಿಟ್ಟು. ಅವಾಗ ಏನಿಲ್ಲತ್ತೆ ಸೆಕ್ಯೂರಿಟಿಗೆ ಹೇಳಿದ್ದೀನಿ ನಾನು, ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಒಳಗಡೆ ಕೂಡ್ದು, ನೀನು ಬಿಟ್ಟರೆ ನೀನು ಕೆಲಸ ಹೋಗುತ್ತೆ ಅಷ್ಟೇ, ಡ್ಯಾಡ್ಗಳು ನೀನು ಕೆಲಸದಿಂದ ತೆಗ್ದಾಕ್ಸ್ತೀನಿ ಅಂತ ಹೇಳಿದ್ದೀನಿ, ಆ ಭಯಕ್ಕೆ ಅಷ್ಟೇ ಅವ್ನು ಯಾರನ್ನೂ ಒಳಗಡೆ ಬಿಡಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಕನಿಕಾ ಮೀನಾಕ್ಷಿ ಹತ್ರ ಹೇಳ್ತಾಳೆ. ಮೀನಾಕ್ಷಿ ಹೌದು ಕನಿಕಾ ಒಳ್ಳೆ ಕೆಲಸ ಮಾಡಿದ್ದೀರಾ ಬಿಡು, ಒಳ್ಳೆ ಕೆಲಸ ಮಾಡಿದ್ಯಾ ಕನಿಕಾ, ಇಲ್ಲ ಅಂದಿದ್ರೆ ಅವಳು ಭಾಗ್ಯ ಬಂದು ಇಲ್ಲಿ ಸೇರ್ಕೊಂಡಿರೋಳು,
ಅವಾಗ ಇವಳು ಪೂಜೆನ ರಾಣಿ ಹಂಗೆ ಮೆರೆಸ್ಬಿಟ್ಟಿರೋರು, ಪೂಜಾ ಹೀರೋಯಿನ್ ಆಗ್ಬಿಟ್ಟಿರೋಳು. ಸ್ವೀಟ್ ಮಾಡ್ಕೊಂಡು ತಂದಿದ್ದ ತಕ್ಷಣ ಒಳ್ಳೆ ಕೆಲಸ ಮಾಡಿದೆ ಕನಿಕಾ, ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ ಅಂದ್ಬಿಟ್ಟು ಮೀನಾಕ್ಷಿ ಕನ್ನಿಕನ ಹೊಗಳ್ತಿರ್ತಾರೆ. ಕನಿಕಾ ಮತ್ತೆ ಅವಳು ಒಳಗಡೆ ಬರೋಕ್ಕೆ ನಾನು ಬಿಡ್ತೀನಿ ಅತ್ತೆ, ನಾನು ಹೇಳ್ತಿದ್ದಾನೆ ಅವಳು ಒಳಗಡೆ ಬರ್ದಂಗೆ ನಾನೇನೋ ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಇಲ್ಲೆಲ್ಲ ಊಟಕ್ಕೆ ಅಲ್ಲ ಆ ಕಡೆ ಅದು ಮುಗಿಯುತ್ತೆ. ಪೂಜಾ ಪಾಪ ಅಕ್ಕ ಸ್ವೀಟ್ ತರಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾನೆ ಇರ್ತಾಳೆ. ಸರಿ ಅಂದ್ಬಿಟ್ಟು ಇಲ್ಲಿ ಈ ಕಡೆ ಏನಾಗುತ್ತೆ, ಆಫೀಸಲ್ಲಿ ಎಲ್ಲರೂ ಊಟಕ್ಕೆ ರೆಡಿ ಆಗಬೇಕು ಅಂತಿರ್ತಾರಲ್ಲ, ಆದಿ ಅಷ್ಟರಲ್ಲಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ್ಬಿಟ್ಟು ಭಾಗ್ಯವ್ರು ಹೋಗ್ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಪಾಪ ಅಷ್ಟು ದೂರದಿಂದ ಬಂದಿದ್ರು, ನಾನು ಥ್ಯಾಂಕ್ಸೇ ಹೇಳಲಿಲ್ವಲ್ಲ ಅಂದ್ಬಿಟ್ಟು ಆದಿ ಅಂದ್ಕೊತಿರ್ತಾರೆ. ಭಾಗ್ಯ ಅಲ್ಲೇ ನಿಂತಿರ್ತಾರೆ. ಪೂಜಾಗೆ ಫೋನ್ ಮಾಡಲ, ಈ ಸ್ವೀಟ್ ಏನು ಮಾಡಲಿ, ಇವಾಗ ಇಷ್ಟು ದೂರ ತಂದುಬಿಟ್ಟಿದ್ದೀನಿ, ಮತ್ತೆ ಪೂಜಾ ಮನೆ ಹತ್ರ ಹೋಗಿ ಕೊಟ್ಟೋಗ್ಬೇಕು ಅಂದರೆ ನನಗೆ ಕ್ಯಾಂಟೀನ್ಗೆ ಹೋಗೋಕೆ ಲೇಟ್ ಆಗಿಬಿಡುತ್ತೆ, ಇಲ್ಲಿ ಕೊಡೋಣ ಅಂದರೆ ಇವ್ರು ಸೆಕ್ಯೂರಿಟಿ ಒಳಗಡೆ ಬಿಡಲ್ಲ, ಸ್ವೀಟ್ ಮಾಡ್ಕೊಂಬಂದಿದ್ದೆ ವೇಸ್ಟ್ ಆಗುತ್ತಲ್ಲಪ್ಪ, ಸ್ವೀಟ್ ಬೇರೆ ತಂದುಬಿಟ್ಟಿದ್ದೀನಿ, ಏನು ಮಾಡೋದು ಅಂತ ಗೊತ್ತಿಲ್ಲ, ಯಾರು ಕೊಡಲಿ ಇದನ್ನು ಅಂತ ಅಂದ್ಬಿಟ್ಟು ಭಾಗ್ಯ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಆದಿ ಬರ್ತಾರೆ. ಅಯ್ಯೋ ಭಾಗ್ಯ ಹೋಗ್ಬಿಟ್ಟಿದ್ದಾರೋ ಏನೋ, ನಾನು ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು, ಅಷ್ಟರಲ್ಲಿ ಮನೆಗೆ ಹೊಟ್ಬಿಟ್ಟಿದ್ದಾರೋ ಏನೋ ಅಂದ್ಕೊಂಬರ್ತಾರೆ. ಅಲ್ಲಿ ಭಾಗ್ಯ ಆ ಕಡೆ ನಿಂತಿರ್ತಾರೆ. ಅವಾಗ ಓ ಭಾಗ್ಯ ಅಂದಾಗ ಆದಿ ಸರ್ ಅಂತ ಭಾಗ್ಯ ಬರ್ತಾರೆ. ತುಂಬ ಥ್ಯಾಂಕ್ಸ್ ಭಾಗ್ಯ, ನಿಜವಾಗ್ಲೂ ನೀವು ಇವತ್ತು ಆ ಫೈಲ್ ಕೊಟ್ಟಿಲ್ಲ ಅಂದರೆ ನನಗೆ ಇವತ್ತು ತುಂಬಾ ಲಾಸ್ ಆಗ್ತಿತ್ತು ನನಗೆ ಅಂತ ಅಂದ್ಬಿಟ್ಟು ಆದಿಯವ್ರು ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್, ನಾನು ನಿಮ್ಮ ಮನೆ ಹತ್ರ ಹೋಗಿದ್ದೆ, ಅಲ್ಲಿ ಫೈಲ್ ಬಿದ್ದಿತ್ತು, ಅದಕ್ಕೆ ತೊಗೊಂಡು ಬಂದೆ ಸರ್ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಹೌದಾ, ನಮ್ಮ ಮನೆ ಹತ್ರ ಹೋಗಿದ್ರೆ ಯಾಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಅದೇ ಸರ್, ನೀವು ನೆನ್ನೆ ಸ್ವೀಟ್ ಬೇಕು ಅಂತ ಪೂಜಾ ಕೈಲಿ ಹೇಳಿದ್ರಲ್ವಾ, ಪೂಜಾ ಮಾಡ್ಕೊಂಬಂದು ಕೊಡೋಕ ಅಂತ ಹೇಳಿದ್ಲು, ಅದರಿಂದ ಸ್ವೀಟ್ ಮಾಡ್ಕೊಂಡು ಬಂದು ನಿಮ್ಮ ಮನೆಗೆ ಕೊಡೋಣ ಅಂತ ಹೋದೆ ಸರ್, ಆವಾಗ ಫೈಲ್ ಸಿಕ್ತು ಸರ್ ನನಗೆ, ಅದರಿಂದ ತೊಗೊಂಡು ಬಂದೆ ಸರ್ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಆವಾಗ ಅಯ್ಯೋ ಹೌದಾ, ಸ್ವೀಟ್ ತಂದಿದ್ದೀರಾ ಇವತ್ತು ಅಂದಾಗ ಹೌದು ಸರ್ ಮಾಡ್ಕೊಂಡು ಬಂದಿದ್ದೀನಿ, ಅದು ಕೊಡೋಕ್ಕೆ ಬಂದಿದ್ದು ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಓಕೆ, ಮತ್ತು ಒಳ್ಳೇದಾಯಿತು, ಬನ್ನಿ ಎಲ್ಲರೂ ಅಲ್ಲೇ ಊಟ ಮಾಡೋಣ, ಹೆಂಗಿರೋ ಊಟ ಟೈಮ್ ಆಗಿದೆ, ಜೊತೆಲಿ ಊಟ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ. ಅವಾಗ ಭಾಗ್ಯ ಇಲ್ಲ ಸರ್, ನಾನು ಮಾತ್ರ ಬರಲ್ಲ, ಬೇಜಾರು ಮಾಡ್ಕೋಬೇಡಿ, ಸ್ವೀಟ್ ಕೊಡ್ತೀನಿ ತೊಗೊಳ್ಳಿ, ನೀವೆಲ್ಲ ಊಟ ಮಾಡಿ, ನಾನು ಬರಲ್ಲ ಸರ್ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ನೋ ಭಾಗ್ಯ, ನೀವು ಬರಲೇಬೇಕು, ನೀವು ಬರಲ್ಲ ಅಂತ ಹೇಳೋಂಗಿಲ್ಲ, ಈಗ ಲಂಚ್ ಟೈಮ್ ಆಗಿದೆ, ನೀವು ಬರಲೇಬೇಕು, ನಮ್ಮ ಜೊತೆ ಊಟ ಮಾಡಲೇಬೇಕು, ಅದರಲ್ಲದೆ ಇವತ್ತು ನೀವು ಬಂದು ಫೈಲ್ ಕೊಟ್ಟಿದ್ರಿಂದ ಇವತ್ತು ನಮ್ಗೆ ಪ್ರಾಜೆಕ್ಟ್ ಓಕೆ ಆಗಿರೋದು ಮೇಯ್ನೇ ನೀವು, ಇವತ್ತು ನೀವು ಹೇಳ್ದಿರಿ ಹೆಂಗೆ ಹೇಳಿ, ನೀವು ಬರಲೇಬೇಕು, ನಮ್ಮ ಜೊತೆ ಊಟ ಮಾಡಲೇಬೇಕು ಅಂದ್ಬಿಟ್ಟು ಆದಿ ಬಲವಂತ ಮಾಡ್ತಾರೆ. ಆದರೆ ಪೂಜೆಗೆ ಭಾಗ್ಯಗೆ ತಾಂಡವು ನಾನು ಆದಿ ಬ್ರದರು ನನ್ನ ಬ್ರದರ್ ಥರ ನಿಂತ್ಕೊಂಡು ಅಣ್ಣನ ಥರ ನಿಂತ್ಕೊಂಡು ನಾನು ಗೈಡ್ ಮಾಡಿ ನನ್ನ ಮುಂದೆ ತರ್ತಾ ಇದ್ದಾರೆ, ನಮ್ಮಿಬ್ಬರು ಮಧ್ಯೆ ಯಾವುದೇ ಕಾರಣಕ್ಕೂ ನೀನು ಬರಬೇಡ ಅಂತ ಅಂದ್ಬಿಟ್ಟು ತಾಂಡವ್ ಕೈ ಮುಗ್ದಳಿರ್ತಾರಲ್ಲ, ಅದನ್ನು ಭಾಗ್ಯ ಮತ್ತೆ ಜ್ಞಾಪಿಸ್ಕೊತಾನೆ ಇರ್ತಾರೆ. ಇನ್ನು ತಾಂಡವ್ ಅಲ್ಲೇ ಇದ್ದಾರೆ, ಇನ್ನು ಕೋಪ ಮಾಡ್ಕೋತಾರೆ ಅಂತ. ಇಲ್ಲ ಆದಿ ಸರ್ ನಾನು ಬರಲ್ಲ ಅಂದಾಗ ನೋ ಭಾಗ್ಯ, ನೀವು ಬರಲೇಬೇಕು ಅಂದ್ಬಿಟ್ಟು ಬಲವಂತ ಮಾಡಿ ಆದಿ ಲಂಚ್ ಅಂದರೆ ಊಟ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ. ಸರಿ ಅಂದ್ಬಿಟ್ಟು ಅಲ್ಲೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಜೆಂಟ್ಲ್ಮ್ಯಾನ್, ಇದು ಭಾಗ್ಯ ಅಂತ ಹೇಳ್ಬಿಟ್ಟು ಇವರು ತುಂಬ ಒಳ್ಳೆ ಲೇಡಿ, ಮತ್ತು ಅದು ಅಲ್ಲದೆ ನಮ್ಗೆ ರಿಲೇಷನ್ ಇವರು, ನನ್ನ ತಮ್ಮನ ವೈಫ್ ಇದ್ದಾರಲ್ಲ ಅವ್ರ ಸಿಸ್ಟರ್ ಇವರು, ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇರ್ತಾರೆ. ಅವಾಗ ಎಲ್ಲರೂ ಭಾಗ್ಯನ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಊಟಕ್ಕೆ ಕೂತಿರ್ಬೇಕಾದ್ರೆ ಭಾಗ್ಯ ತಂದಿರೋ ಅವರು ಪಾಂಡು ಅಂದರೆ ಅಲ್ಲಿರ್ತಾರಲ್ಲ ಆ ಆಫೀಸಲ್ಲಿ, ಆದಿ ಆಫೀಸಲ್ಲಿ ಇರ್ತಾರೆ ಅವರು, ಅವ್ರಿಗೆ ಪಾಂಡು ಎಲ್ರಿಗೂ ಊಟಕ್ಕೆ ವ್ಯವಸ್ಥೆ ಮಾಡಿದೆಯಲ್ವ, ಹಂಗೆ ಈ ಸ್ವೀಟ್ನು ಎಲ್ರಿಗೂ ಹಾಕ್ಬಿಡು, ಈ ಸ್ವೀಟು ಅಂತ ಹೇಳ್ಬಿಟ್ಟು ಭಾಗ್ಯ ತಂದಿದ್ದ ಸ್ವೀಟ್ನ ಪಾಂಡು ಕೈ ಕೊಡ್ತಾರೆ. ಅವರೆಲ್ರಿಗೂ ಸ್ವೀಟ್ ಬಡಿಸ್ಕೊಂಬರ್ತಾರೆ. ಅವಾಗೆಲ್ಲರೂ ಆದಿ ಮತ್ತು ಆದಿ ಫ್ರೆಂಡ್ ಮನೋಜ್ ಅವ್ರ ಮಿಸ್ಸಸ್ ಎಲ್ಲರೂ ತಂದಿರೋ, ಮತ್ತು ಬೇರೆ ಕ್ಲೈಂಟ್ಸ್ ಬಂದಿರ್ತಾರೆ, ಅವರೆಲ್ಲ ಈ ಸ್ವೀಟ್ ತಿಂದ್ಬಿಟ್ಟು ವಾವ್ ಸೂಪರಾಗಿದೆ ಸ್ವೀಟ್, ಇದು ಯಾವ ಸ್ವೀಟ್ ಇದು ಗೊತ್ತೇ ಇಲ್ಲ, ನಾವು ಯಾವತ್ತೂ ತಿಂದಿಲ್ವಲ್ಲ ಇದು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಆದಿ ಇದು ಭಾಗ್ಯ ಅವ್ರದ್ದು ಓನ್ ರೆಸಿಪಿ, ಭಾಗ್ಯ ಭಕ್ತ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಸ್ವೀಟು, ನಾನು ಇನ್ಫ್ಯಾಕ್ಟ್ ನಾನು ತಿಂದಿದ್ದೆ, ಅದರಿಂದ ಇವತ್ತು ಮಾಡ್ಕೊಬನ್ನಿ ಅಂತ ಹೇಳಿದ್ದೆ, ಅದರಿಂದ ಮಾಡ್ಕೊಂಬಂದಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಭಾಗ್ಯ, ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಆ ಸ್ವೀಟ್ನ ಹೊಗಳ್ತಾ ಇರ್ತಾರೆ. ಅವಾಗ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಅಷ್ಟರಲ್ಲಿ ತಾಂಡವು ಮಕ್ಕ ಊದಿಸ್ಕೊಂಡು ಇವಳು ಎಲ್ಲಿ ಬಂದರೂ ಇವಳೇ ಹೊಗಳಿಸ್ಕೊತಾಳೆ, ಎಲ್ಲತ್ತೂ ಇವಳೇ ಹೊಗಳಿಸ್ಕೊತಿರ್ತಾಳೆ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅವಾಗ ತಾಂಡವ್ಗೆ ಆದಿ ಬ್ರದರ್, ಇವತ್ತು ಭಾಗ್ಯವ್ರ ಫೈಲ್ ತಂದಿದ್ದರಿಂದ ತಾನೇ ನಮ್ಗೆ ಪ್ರಾಜೆಕ್ಟ್ ಸಿಕ್ಕಿ ಖುಷಿಯಾಗಿರೋದು, ಅದರಿಂದ ಎಲ್ಲ ಸ್ವೀಟ್ ಬೇರೆ ಮಾಡ್ಕೊಂಬಂದಿದ್ದಾರೆ, ನೀವು ಥ್ಯಾಂಕ್ಸ್ ಹೇಳಿ ಭಾಗ್ಯಂಗೆ ಅಂತ ಆದಿ ಕೇಳ್ತಾರೆ. ನಾನಾ ಬ್ರದರ್ ಅಂತ ತಾಂಡವ್ ಕೇಳ್ತಾನೆ. ಹೌದು, ನೀವು ಥ್ಯಾಂಕ್ಸ್ ಹೇಳಲೇಬೇಕು, ಭಾಗ್ಯನಿಂದ ತಾನೇ ಇವಾಗ ಇಷ್ಟೆಲ್ಲ ನಾವು ಖುಷಿಯಾಗಿರೋದು, ಹೇಳಿ ಥ್ಯಾಂಕ್ಸ್ ಭಾಗ್ಯಗೆ ಅಂತ ಅಂದ್ಬಿಟ್ಟು ಆದಿ ಬಲವಂತ ಮಾಡ್ತಾನೆ. ಆವಾಗ ತಾಂಡವ್ ಆದಿಗೆ ಭಾಗ್ಯಗೆ ಥ್ಯಾಂಕ್ ಯು ಸೋ ಮಚ್ ಅಂತಾರೆ. ಓಕೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಸರಿ, ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಿರ್ತಾರೆ. ಇಲ್ಲಿ ಮನೋಜ್ ಮಿಸ್ಸಸ್ಸು ಮಗು ಕರ್ಕೊಂಬಂದಿರ್ತಾರಲ್ಲ, ಮಗು ಆಟ ಆಡ್ಕೊಂಡು ಏನೋ ತಿಂದ್ಬಿಟ್ಟಿರುತ್ತೆ. ಅವಾಗ ಮನೋಜ್ ಮಿಸ್ಸಸ್ಸು ಮಗುನ ಎತ್ಕೊಂಡು ಓಡಿ ಬರ್ತಾರೆ. ಮಗು ಏನೋ ತಿಂದ್ಬಿಟ್ಟಿದೆ, ಉಸಿರಾಡ್ತಾ ಇಲ್ಲ, ಏನೋ ಆಗ್ಬಿಟ್ಟಿದೆ, ಗಂಟ್ಲಲ್ಲಿ ಸಿಕ್ಕಿದೆ ಏನೋ ಅಂತಂದ್ಬಿಟ್ಟು ಗಾಬರಿಯಾಗಿ ಬರ್ತಾರೆ. ಅವಾಗ ಮನೋಜ್ ನೀನು ನೋಡ್ಕೊಳ್ಳೋದಲ್ವ, ಏನಾಯಿತು, ಏನು ತಿಂದ್ಲು, ಏನಾಯಿತು ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅಷ್ಟರಲ್ಲಿ ಭಾಗ್ಯ ಇದ್ಬಿಟ್ಟು ಯಾರು ಗಾಬರಿ ಮಾಡ್ಕೋಬೇಡಿ, ಏನಿಲ್ಲ ಸುಮ್ಮನಿರಿ, ನೀವು ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ, ನೋಡೋಣ ಇರಿ, ಗಾಬರಿ ಆಗಬೇಡಿ ಅಂತ ಅಂದ್ಬಿಟ್ಟು ಅಂತಾರೆ.
ಅವಾಗ ಮನೋಜು ಮತ್ತು ಅವ್ರ ಮಿಸಸ್ಸು ನನಗೆ ಮಗು ತುಂಬಾ ಮುಖ್ಯ, ನಮ್ಮ ಪ್ರಾಣ ಇದು ಮಗುಗೆ ಏನಾಗಿದ್ರೆ ನನಗೆ ಸಹಿಸೋಕ್ಕಾಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾ ಇರ್ತಾರೆ. ಅವಾಗ ಇರಿ ಆಯಿತು ಬನ್ನಿ ಇಲ್ಲಿ ಸ್ವಲ್ಪ ಜಾಗ ಬಿಡಿ, ಮಗುಗೆ ಉಸಿರಾಡಲಿ ಸ್ವಲ್ಪ ಬಿಡಿ ಅಂತ ಹೇಳ್ಬಿಟ್ಟು ಮಗುನ ಭಾಗ್ಯ ಇಸ್ಕೊಂಡು ಅದರ ತಲೆ ಕೆಳಗಡೆ ಮಾಡಿ ಕಾಲು ಮೇಲ್ಗಡೆ ಮಾಡಿ ಬೆನ್ನ ಬಡಿತಾರೆ ಭಾಗ್ಯ. ಅವಾಗ ಏನು ಮಾಡ್ತಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಅದೇ ಕೇಳಿದಾಗ, ಹೌದು ದೇವರೇ, ಮಕ್ಕಳು ಏನೇ ತಿಂದಿದ್ರು ತಲೆ ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿಬಿಟ್ಟು ಉಲ್ಟಾ ಮಾಡಿಬಿಟ್ಟು ಬೆನ್ನಿಗೆ ಚೆನ್ನಾಗಿ ಬಡಿದ್ರೆ ತಿಂದಿರೋ ವಸ್ತು ಬಿದ್ದುಬಿಡುತ್ತೆ ಕೆಳಗಡೆಗೆ, ಅವಾಗೇನು ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಹೌದಾ ಅಂದ್ಬಿಟ್ಟು ಭಾಗ್ಯ ಮಗುಗೆ ಹಂಗೆ ಮಾಡ್ತಾರೆ, ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಬೆನ್ನು ಬಡಿತಾರೆ. ಬೆನ್ನು ಬಡಿದ ತಕ್ಷಣ ಮಗು ಏನು ತಿಂದಿರುತ್ತೋ ಅದು ಬಿದ್ದುಬಿಡುತ್ತೆ. ಅವಾಗ ಮಗು ಚೆನ್ನಾಗಾಗುತ್ತೆ. ಅವಾಗ ಅಲ್ಲಿದ್ದವರೆಲ್ಲ ಭಾಗ್ಯಂಗೆ ತುಂಬ ಥ್ಯಾಂಕ್ಸ್ ಭಾಗ್ಯ, ನಿಮ್ಮ ಸಮಯ ಪ್ರಜ್ಞೆಗೆ ನಿಜವಾಗ್ಲೂ ನಾವು ಏನು ಹೇಳಿದ್ರು ಸಾಲದು, ತುಂಬ ಥ್ಯಾಂಕ್ಸು, ಇವತ್ತು ನಮ್ಮ ಮಗುನ ಉಳಿಸ್ಬಿಟ್ರಿ ನೀವು ಅಂದ್ಬಿಟ್ಟು ಅಲ್ಲಿ ಮನೋಜ್ ಮಿಸ್ಸಸ್ಸು ಆದಿ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ ಭಾಗ್ಯಂಗೆ. ಆದಿ ಅಂತೂ ಭಾಗ್ಯ ನೀವು ಏನೇನೋ ಕಲ್ತಿದ್ದೀರ, ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಭಾಗ್ಯ ನೀವು ಅಂತ ಹೇಳ್ಬಿಟ್ಟು ಅಂದಾಗ, ಏನಿಲ್ಲ ತಾಂಡವ ಅವರೇ ಇದೆಲ್ಲ ಏನಿಲ್ಲ ಆದಿಯವರೇ, ಇದೆಲ್ಲ ಮಾಮೂಲಿ ಅಲ್ವಾ, ಎಲ್ಲರೂ ತಿಳ್ಕೊಂಡಿರೋದೆ ಇದನ್ನೆಲ್ಲನೂ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಇಲ್ಲಿ ತಾಂಡವ್ ನೋಡಿದ್ರೆ ಇಲ್ಲೂ ಶಬಾಷ್ಗಿರಿ ತೊಗೊಂಬಿಟ್ಲು ಇವಳು, ಈ ಎಮ್ಮೆ ಎಲ್ಲಿ ಬಂದ್ರೂ ಒಳ್ಳೆಯವಳು ಅನ್ಸ್ಕೊಂಡ್ಬಿಡ್ತಾಳೆ ನಾಟಕ ಆಡ್ಕೊಂಡು ಅಂತ. ತಾಂಡವು ಒಂಥರ ಮುಖ ಸಪ್ಪ ಮಾಡ್ಕೊಂಡು ನಿಂತಿರ್ತಾರೆ. ಆ ಮಗು ಹುಷಾರಾಗ್ಬಿಡುತ್ತೆ. ಅವಾಗ ಅವ್ರ ತಂದೆ ತಾಯಿ ಎಲ್ಲ ಮನೋಜ್ ಮತ್ತು ಅವ್ರ ಮಿಸ್ಸಸ್ ಭಾಗ್ಯಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ. ಅದು ಕೂಡ ಭಾಗ್ಯಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ. ಬಂದಿರೋ ಕ್ಲೈಂಟೆಲ್ಲ ಭಾಗ್ಯಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಎಲ್ಲರೂ ಖುಷಿಯಾಗಿರ್ತಾರೆ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಸಂಚಿಕೆ ತಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡ್ತಾ ಇಲ್ಲ, ಹಾಗೆ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸ್ನೇಹಿತರೆ ಪ್ಲೀಸ್ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.